ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗೌರ್ನರ್ ಮಾಡೋದು ಕೊಡ್ಬೇಕು. ಅವಕಾಶ ನಿಲ್ಸು ಮಾತಾಡ್ತಾ ಇರೋದು ನೀವು ಕೇಳಿ. ಅವಕಾಶ ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದ್ಬಾರ್ದ? ಆಯ್ತು, ಮತ್ತೆ ಅಷ್ಟೇ. ಅವ್ರು ಮಾಡಿ ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದ್ಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೇಲ್ ಮಾಡ್ಲಿ, ಬೀದಿನಲ್ಲಿ ಮಾಡ್ಲಾ? ಇದು ಇರುವಂತ ವಿಚಾರ. ಇದು ಜನಕ್ಕೆ ಗೊತ್ತಾಗಬೇಕಲ್ಲ ಏನು ಕಾನೂನು ಅಂತ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಡಿಸಿ ಹೇಳಿದ್ರು, ವಿವೇಚನೆ ಇದೆ ಅವ್ರಿಗೆ, ಏನ್ ಬೇಕು 163(1) ನಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ನನಗೆ ತಿಳಿದಷ್ಟು ಮಾತಾಡ್ತಾರೆ. ಸರ್ಕಾರಕ್ಕೆ ವಿವೇಕನೂ ಇರಬೇಕು, ರಾಜ್ಯಪಾಲರಿಗೆ ವಿವೇಚನೆನೂ ವಿರೋಧ ಪಕ್ಷಕ್ಕೂ ಇರಬೇಕು. ಗೊತ್ತಲ್ಲ, ಇಲ್ಲಿ ಸರ್ಕಾರಕ್ಕೆ ವಿವೇಚನೆ ಇದೆ, ರಾಜ್ಯಪಾಲರಿಗೆ ಇರಲಿಲ್ಲ. ವಿವೇಕ ಇರಲಿಲ್ಲ. ಅವರು ತಾಳ್ಮೆಗೆಟ್ಟರು ರಾಜ್ಯಪಾಲರು. ಅದು ಇಡೀ ರಾಜ್ಯದ ಜನಕ್ಕೆ, ರಾಷ್ಟ್ರದ ತಗೊಳ್ಳಿ, ತಾಳ್ಮೆ ತಗೋಬಹುದಾಗಿತ್ತಲ್ಲ. ಅಧ್ಯಕ್ಷರೇ, ಈ ಸರ್ಕಾರಕ್ಕೆ ವಿವೇಕ ಇದೆ, ವಿವೇಚನೆ ಇರಬೇಕು. ನಿಮಗೆ ವಿರೋಧ ಪಕ್ಷದವ್ರಿಗೆ ವಿವೇಚನೆನೂ ಇರಬೇಕು, ವಿವೇಕನೂ ಇರಬೇಕು. ನಮಗೆ ವಿವೇಕನೂ ಇದೆ, ವಿವೇಚನೆನೂ ಇದೆ. ಮನೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ವಿಚಾರ ಹೇಳ್ತೀನಿ. ಮಧ್ಯಾಹ್ನ ನೀವು ಇಲ್ಲಿ ರೂಲಿಂಗ್ ಕೊಡ್ಬೇಕಾದ್ರೆ ನೀವು ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೆಗೆಸ್ ನೋಡಿ, ನೀವ್ ಹೇಳಿದ್ದೀರಾ, ತೆಗೆಸ್ ನೋಡಿ ಮಾತಾಡ್ತಾ ಇಲ್ಲ ಅವರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಅದನ್ನ ಈಗ ಗವರ್ನರ್ ಹೆಸರೇನೆ ಹೇಳ್ಬಾರ್ದು. ಗವರ್ನರ್ ಹೆಸರು ಹೇಳಿ, ಅವ್ರು ಬಂದ ಓದೇ ಇಲ್ಲ, ತಪ್ಪು. ಅಭಿನಂದನೆ. ನೋಡಿ, ಅಲ್ಲ ನಾವು ಕೇಳ್ತಿರೋದೇನು ಗೊತ್ತಾ ಮುಖ್ಯಮಂತ್ರಿಗಳೇ, ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದನ್ನ 176 ಕೂಡ ಹೇಳಿದ್ರು. ಅದನ್ನೇ ಹೇಳ್ತಾ ಇದ್ದಾರೆ. ಎಜೆಂಡಾ ಏನು ಹೇಳ್ರಿ. 163 ಇಂಟರ್ಪ್ರಿಟ್ ಮಾಡ್ತಾರೆ, 176 ಅಜೆಂಡಾ ಏನಿದೆ ಅದನ್ನು ಹೇಳ್ಬೇಡಿ ಅಂತಂದ್ರೆ ಹೆಂಗೆ? ಅಜೆಂಡಾ ಏನಿದೆ ಓದ್ಬಿಡಿ ಒಂದ್ಸರಿ. ಓದಿಲ್ಲ ಸರ್ ನೀವು, ನಾ ಎಲ್ಲ ಓದ್ಕರೆ ಇವಾಗ ಬಂದ್ಬಿಟ್ಟಿದ್ದೀರ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತಗದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮನ್ರೇಗಾನೇ ಗಾಂಧೀಜಿ ಹೆಸರು ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಭೆ ಕೊಟ್ಟಿದ್ದಾರೆ. ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ? ಅಲ್ಲ, ಮಹಾತ್ಮ ಗಾಂಧಿ ಮಾಡಿಲ್ಲ ನೀವು. ಅಲ್ಲ, ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಚರ್ಚೆ ಮಾಡ್ಲಿ. ರಾಜ್ಯಪಾಲರ ಪ್ರಿವಿಲೇಜ್, ಅವ್ರ ಅಧಿಕಾರ, ಸಂವಿಧಾನ ನಾವು ಮಾತಾಡಕ್ ಅದನ್ನೇ ಕೇಳಿದೀವಿ. ನೀವು ಮಾತಾಡುವಾಗ ಕೇಳ್ತಿರೋದೇನು? ರಾಜ್ಯಪಾಲರ ಬಗ್ಗೆ ಮಾತಾಡ್ಲಿಕ್ಕೆ ಮಾತಾಡೋದು ನಾವು ಕೇಳ್ತಿರೋದು. ಆರ್ಟಿಕಲ್ 176 ಸನ್ಮಾನ್ಯ ಮುಖ್ಯಮಂತ್ರಿಗಳೇ,
ಸನ್ಮಾನ್ಯ ರಾಜ್ಯಪಾಲರ ಮುಖ್ಯಮಂತ್ರಿಗಳೇ, ಬಗ್ಗೆ ನಾವು ವ್ಯಕ್ತಿಗತವಾಗಿ ಕೇಳ್ತಿರೋದು ಅದೇ ಮಾತಾಡ್ತಾ ಇಲ್ಲ. ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡೋದಾ? ಆಯ್ತು. ಅವರು ಸೂಚಿಸೋದು ರಾಜ್ಯಪಾಲರ ಭಾಷಣ ಬಗ್ಗೆನಾ ಅವ್ರು ಅಥವಾ ಮಾತಾಡುವಾಗ ಅಧಿಕಾರದ ನೀವು ಬಗ್ಗೆನಾ ಆಗ್ತೀರಿ? ಅಥವಾ ರಾಜ್ಯಪಾಲರ ಬಗ್ಗೆನಾ? ಆಯ್ತು, ಈಗ ನೀವು ಯಾರ ಬಗ್ಗೆ ಚರ್ಚೆ ಮಾಡ್ತಾ ಅವ್ರು ಇದ್ದೀರಿ? ಹೇಳ್ಬೇಕು, ನೀವು ಯಾರ ಬಗ್ಗೆ ಮಾತಾಡ್ತಿರೋದು? ನೀವ್ ಹೇಳ್ಬೇಕು, Presiding officer ಅವ್ರು ಹೇಳ್ಬೇಕು. ಆಯ್ತು, ಹೇಳ್ತೇನೆ ನಾನು. ಆಯ್ತು, ಅವ್ರು ಇಲ್ಲಿ ಚಾನ್ಸ್ ಮಾತಾಡಿ ಚಾನ್ಸ್ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್. ನೀವ್ ಹೇಳ್ಬೇಕು, ನೀವು ಕೂತಿರ್ಬೇಕು ಹೇಳಿ ನಾವು. ಕೇಳಿ. ಪೊನ್ನಣ್ಣನವರು. ನಾವು ಹೇಳ್ತಿಲ್ಲ, ನಾವು ಆಯ್ತು, ಸಭಾಧ್ಯಕ್ಷರು ಒಂದ್ ಸೆಕೆಂಡ್. ಕೇಳ್ತಿದ್ದೀವಿ. ಬನ್ನಿ, ಕೂತ್ಕೊಳ್ಳಿ ಈಗ. ಪೊನ್ನಣ್ಣವರೇ, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಅಲ್ಲಲ್ಲ, ಬರೀ ಆಯ್ತಪ್ಪ, ಹೇಳ್ದಕ್ಕೆ ನಿಮ್ಗೆ ಏನಾಗಿದೆ ಎಲ್ಲರಿಗೆ? ನಿಲ್ಲಪ್ಪ, ನಮ್ಗೆ ನಮಗೆ ಕಾನ್ಸ್ಟಿಟ್ಯೂಷನ್ ನಿಲ್ಲಿಗ ನಮ್ಗೆಲ್ಲ ಗೊತ್ತು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿಲ್ಲ. ಆಯ್ತು. ರಾಜ್ಯಪಾಲರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡಿ, ನಮ್ಗೆ ಗೊತ್ತಿಲ್ಲ. ಆಯ್ತು, ಅವ್ರು ಬಾಲಕೃಷ್ಣ. ಬೆಳಕು ಚೆಲ್ತಾವ್ರೆ ಚೆನ್ನಾಗಿ ಏನೇನ್ ಆಗ್ತದೆ, ಏನ್ ಬಾಲಕೃಷ್ಣ ಮಾಡ್ಬೇಕು ಅವರೇ ಕೂತ್ಕೊಳ್ಳಿ. ಅವ್ರು ಹೇಳ್ದಾಗೇನೆ ನಾನ್ ಅವಕಾಶ ಬೆಳಕು ಕೊಡೋದು ಚೆಲ್ಲಲಿಕ್ಕೆ ಹೆಂಗ್ ನಿಮ್ಮ ಮಾಡೋದು? ರೂಮಲ್ಲಿ ಕೂತ್ಕೊಂಡು ನೀವೇ ಚೆಲ್ಬೋದು. ಹೇಳಿದ್ರೆ ಕೂತ್ಕೊಳ್ಳಿ ಇಲ್ಲಿ ಕೆಲವು ನಿಯಮಗಳಿದೆ ಮಾತಾಡ್ಲಿಕ್ಕೆ. ಆಯ್ತು, ಎಲ್ಲಿ ಕೇಳಿ ಇಲ್ಲಿ. ಆಯ್ತು ಮಾತಾಡಬಹುದು ಅಂತ ಬಾಲಕೃಷ್ಣ ಅವರೇ, ಆಯ್ತು. ದಯಮಾಡಿ ಅವ್ರು ಹೇಳ್ತಾರೆ ಅಂತ ನೀವು ನೀವೀಗ ದಯಮಾಡಿ ಏನ್ ಮಾತಾಡ್ತೀರಿ? ನಮ್ಗೆ ಗೊತ್ತಾಯ್ತಾ ಅದು ಏನೇನ್ ನಡೀತಾ ಅಂತ ಗೊತ್ತಿಲ್ಲ ನಿಮ್ಗೆ ಏನ್ ನಮ್ಗೆ. ಮಾತಾಡ ನನ್ಗೆ ನೀವು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ತೀರಿ ನೀವು? ನಿಮ್ಗೆ ಚೆನ್ನಾಗಿ ಮಾಹಿತಿ ಬೇಗ ಅಲ್ಲಿ ರೂಮಲ್ಲಿ ಕೂತು ಯಾವ ಮಾಹಿತಿ ಬೇಕಾದ್ರೆ ಕೇಳ್ಬಹುದು. ಇಲ್ಲಿ ಒಂದು ನಿಯಮ ಇದೆ. ನಿಲ್ಲಪ್ಪ, ಕೂತ್ಕೊಳ್ಳಿ ಇಲ್ಲಿ. ದೇವಡಿ ಓಲಿ ಒಂದ್ ಸೆಕೆಂಡ್. ಶಿವಲಿಂಗ ಅವ್ರೆ, ಪುನಃ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ವಿಚಾರ ನೀವೆಲ್ಲ ಮಾತಾಡಿ. ಕಾನ್ಸ್ಟಿಟ್ಯೂಷನ್ ಉಲ್ಲೇಖ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಉನ್ನತ ಅಧಿಕಾರಿಗಲ್ಲ. 73 ಅಂದ್ರೆ ಏನು? ಒಂದ್ ಸೆಕೆಂಡ್. ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಕೂಡ ಓದ್ಬಹುದು, ಅದರ ಮಾಹಿತಿ ಎಲ್ಲವೂ ಕೂಡ ನೀವು ಕೊಡಿ. ಆದರೆ ರಾಜ್ಯಪಾಲದ ಉನ್ನತ ಅಧಿಕಾರಿಗಲ್ಲ, ಅವರ ನಡವಳಿಕೆಯನ್ನು ಮತ್ತು ಅವರ ವಿಚಾರ ಇಲ್ಲಿ ಮಾತ್ರ ಅವಕಾಶ ಇರುತ್ತದೆ. ನಡವಳಿಕೆ ಅನ್ನು ನೀವು ಕಾನ್ಸ್ಟಿಟ್ಯೂಷನ್ ಬೇಕಾದ್ರೆ ಏನು ಕೂಡ ಅಭ್ಯಂತರ ಇಲ್ಲ. ಅದಕ್ಕೆ ಆ ರೀತಿಯಲ್ಲಿ ಮುಂದೆ ಹೋಗಿ ನೀವೆಲ್ಲ ಹೇಳಿದ್ದೀರಿ ಬೆಳಿಗ್ಗೆ, ಮತ್ತೆ ಚರ್ಚೆ ಆಯಿತು, ಮತ್ತೆ ಹೇಳಿದ್ದೇವೆ. ಸೊ ಅದರ ಬಗ್ಗೆ ಬೇರೆ ಮುಂದುವರಿಸಿ. ಅವ್ರು ಏನು ಹೇಳಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ನೀವು ಉಲ್ಲೇಖ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು. ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ. ರಾಜ್ಯಪಾಲರ ಬಗ್ಗೆ ಅತಿ ಹೆಚ್ಚು